ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ನಮ್ಮ ಸುದ್ದಿವಾಹಿನಿಗೆ ಸಾಮಾನ್ಯ ಜನರು ಹಾಗೂ ಸಾಮಾನ್ಯ ಮಹಿಳೆಯರು ತಮ್ಮ ಅನಿಸಿಕೆಗಳನ್ನು ಮೊರ್ಬಾ ಗ್ರಾಮಸ್ಥರು ಸುದ್ದಿವಾಹಿನಿಯ ಜೊತೆಯಲ್ಲಿ ಮತದಾನದ ಕುರಿತು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಭಾರತ ದೇಶಕ್ಕೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷದಿಂದ ಪ್ರಧಾನಿ ಆಗಬೇಕು ಎಂಬ ಪ್ರಶ್ನೆಗೆ ನಮ್ಮ ಓಟು ನಮ್ಮ ಹಕ್ಕು ಎನ್ನುವ ಪ್ರಶ್ನೆಗೆ ಜನರು ಉತ್ತರ ಕೊಟ್ಟಂತಹದ್ದು ಇಲ್ಲಿ ನಾವು ನೋಡೋಣ ಬನ್ನಿ. ದೇಶದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಬಲವಾಗಿ ಇವತ್ತು ಲೋಕಸಭಾ ಚುನಾವಣೆಯನ್ನು ಎದುರಿಸಲಿಕ್ಕೆ ಮುಂದಾಗಿದ್ದಾವೆ. ಈ ಬಾರಿ 2024ರ ಚುನಾವಣೆಯಲ್ಲಿ ಯಾರು ಈ ದೇಶದ ಪ್ರಧಾನಿ ಆಗಬೇಕಂತ ಗೊತ್ತಾಗಿಸ್ತಾರೆ? ನರೇಂದ್ರ ಮೋದಿ ಆದರೆ ಚೆನ್ನಾಗಿ. ಯಾಕೆ ಇವ ಕಾಂಗ್ರೆಸ್ ಪಕ್ಷ ಯಾಕೆ ಯಾರು ಸರ್ ಅವರೇ ಬಡ್ದಾಡ್ತಾರೆ? ಅವರ ಯಾರು ಅದಾರ ಅಂತ ನಾಯಕತ್ವ ವಹಿಸ್ಕೊಂಡ್ರೆ ಯಾರು ಅದಾರ ಸರ್? ಯಾರಿಲ್ಲ. ಈಗ ಸಾಕಷ್ಟು ಅಭಿವೃದ್ಧಿಗಳೆಲ್ಲ ಮಾಡ್ಲಿಕ್ಕೆ ಅಥವಾ ಗ್ಯಾರಂಟಿಗಳೆಲ್ಲ ಗ್ಯಾರಂಟಿ ಮಾಡಿದ್ರೆ ಏನು ಮಾಡ್ತಾರೆ? ಈಗ ಎಣ್ಣೆ ಹೆಚ್ಚಿಗೆ ಮಾಡಿಲ್ಲ, ಅಲ್ಲಿ ಕೊಟ್ಟು ಅಲ್ಲಿ ತಗೊಂತಾರೆ. 60 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಒಂದು ಬಾಟ್ಲಿಗೆ 60 ರೂಪಾಯಿ ಹೆಚ್ಚಿಗೆ ಮಾಡಿದರೆ ಒಂದು ಬಾಟ್ಲಿಗೆ 60 ರೂಪಾಯಿ ಆದರೆ 2 ಬಾಟ್ಲಿ ತಂದು 120 ಆಯ್ತು. ತಿಂಗಳಿಗೆ ಎಷ್ಟು ಆಯ್ತು? 4,000 ಆಯ್ತು. ನಮ್ದು ಹೋಗತ್ತೆ ರೊಕ್ಕ, ನಮ್ಮದು ಜೇಬ್ಲಿಂದ ಹೋಗತ್ತೆ. ನಮ್ಮದೇ ಜೇಬ್ಲಿಂದ ತಗೊಂಡು ಆ ಹೆಣ್ಮಕ್ಳಿಗೆ ಕೊಡ್ತಾರೆ ಅಷ್ಟೇ, ಇನ್ನೇನಲ್ಲ. ಮತ್ತು ಆಮೇಲೆ ಬಸ್ ಫ್ರೀ ಮಾಡ್ಯಾರಂದ್ರೆ ಶಾಲೆ ಮಕ್ಕಳು ಅವರೆಲ್ಲ ಸುಮ್ಮನೆ ಅದನ್ನ ಯೋಚನೆ ಮಾಡೋದು. ರೈತರಿಗೆ ಏನಾನ ಒಂದು ಮಾಡಿದರೆ ಅದು ಚೆನ್ನಾಗಿತ್ತು. ಅವ್ರು ಸುಮ್ಮನೆ ಫ್ರೀ ಮಾಡಿದ್ರೆ, ಬಸ್ ಫ್ರೀ ಮಾಡಿದ್ರೆ ರೊಕ್ಕ ಕೊಡ್ತಾರೆ ಅಂದರೆ ರೈತರಿಗೆ ಮಾಡ್ಬೇಕು. ರೈತರಿಗೆ ಮಾಡಿದರೆ ಅದು ಚೆನ್ನಾಗಿ. ನರೇಂದ್ರ ಮೋದಿನೇ ಆಗ್ಬೇಕು ಪ್ರಧಾನಿ. BJPಗೆ ಹೆಸರು? ನನ್ನ ಹೆಸರು ವೀರಭದ್ರಪ್ಪ ಅಂತ. ಬಣಕರ್ ದೊಡ್ಡಸಿದ್ದಪ್ಪ ಅಂತಾರೆ. ಹೌದಾ? ಹೌದಾ. ನಿಮಗೆ ಯಾವ ಪಕ್ಷ ದೇಶದಲ್ಲಿ ಬಂದರೆ ನಿಮಗೆ ಚೆನ್ನಾಗಿದೆ? ಮೋದಿ ಬಂದ್ರೆ ಚೆನ್ನಾಗ್ರಿ. ಹೌದಾ? ಯಾಕೆ ಮೋದಿನೇ ಆರಿಸ್ತೀರಾ? ಮೋದಿ ಆದ್ರೆ ಎಲ್ಲ ಅದು ನೋಡ್ತಾನ್ರಿ. ಇವತ್ತು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗ್ಯಾರಂಟಿಗಳು ಕೊಟ್ಟಾರ. ಅವ್ರು ಕೊಡಂತ ಯಾರು ಹೇಳಿದ್ರಿ? ಅವ್ರು ಕೊಟ್ಟಾರ. ಯಾರಿಗೆ ಒಂದು ರೋಟಿಗೆ ಒಂದು ಮಣ್ಣು ಹಾಕ್ತಾರ, 2 ವರ್ಷ 1.5 ವರ್ಷ ಹಾಕ್ಕೊಂಡ್ರೆ ಏನಲ್ಲ. ಬಡವರ ಬಗ್ಗೆ ಒಂದು ಕಾಲೇಜ್ ಇಲ್ಲ. ತಾಂತಾರೆ ದುಡ್ಡು ತಾಡ. ಏನು ಕುಡಿಯೋ ಬಾಟ್ಲಿಗಳು ಹೆಚ್ಚಿಗೆ ಮಾಡಿಬಿಟ್ರ, ಅದು ರೊಕ್ಕ ಅಲ್ಲ. ಅದು ಕತ್ತರಿ ಹಾಕ್ತಾರ. ಮತ್ತು ಅವರು ಎಲ್ಲ ನಮ್ಮ ಹತ್ರ ಪಡ್ಕೊಂತಾರೆ, ನಮಗೆ ಮೋಸ ಮಾಡ್ತಾರೆ. ಹಾಗಾಗಿ ನೀವು ಮೋದಿಯವರಿಗೆ ನಾವು ಓಟ್ ಹಾಕೋದು. ಯಜಮಾನ್ರೆ, ತಮ್ಮ ಹೆಸರು? ಕಿರಣ್. ಇವತ್ತು ನಿಮಗೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಚೆನ್ನಾಗಲ್ಲ ಅಥವಾ BJP ಪಕ್ಷ ಬಂದ್ರೆ? BJP ನಮ್ಮ BJP. ಹೌದು. ಯಾಕೆ ಕಾಂಗ್ರೆಸ್ ಪಕ್ಷ ನಮಗೆ ಇಡ್ಸಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ಅಧ್ವಾನ ಮೂರ ಬಟ್ಟೆ ಅವ್ರು ಮಾಡೇನಂತಾರಲ್ಲ ನಮಗೆ. ಇದು ಮಾಡೇನಪ್ಪ. ಇದು ಯಾವುದು? ನೀರಿನ ಮಾಡ್ಯಾನ ಸವಲತ್ತು, ರೋಡ್ಗೂ ಮಾಡ್ಯಾನ. ಏನಪ್ಪ ಮೇಲತ್ತುವಾಗ ಏನಿಲ್ಲಪ್ಪ ಅಂದ್ರೆ ಅಕ್ಕಿ ಹಾಕ್ಯಾನ, ರೊಕ್ಕ ಹಾಕ್ಯಾರ, ಕಟ್ ಮಾಡ್ಯಾರ. 6,000 ರೂಪಾಯಿ 10,000 ಹಾಕಿದ್ದ, ಇದ್ದ 4,000 ರೂಪಾಯಿ ಕಟ್ ಮಾಡ್ಯಾರ. ಯಾರು? ಸಿದ್ದರಾಮಯ್ಯ. ಹೌದು. ಹೌದು. ಈಗ ಹಂಗಾದ್ರೆ ನೀವು BJP ಪಕ್ಷ? ನಾವು BJP ಯಾವಾಗಲೂ, ಈಗಂತಲ್ಲ ಯಾವಾಗಲೂ. ನಿಮಗೆ ನಿಮ್ಮ ಹೆಸರು? ಮಾಸೂಮ್ ಸಾಬ್. ನೀವು ಯಾವ ಪಕ್ಷಕ್ಕೆ ನೀವು ಇಷ್ಟಪಡ್ತೀರಾ? ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ. ಯಜಮಾನ್ರೆ, ನಿಮ್ಮ ಹೆಸರು? ಈರಣ್ಣ. ನಿಮಗೆ ಈ ದೇಶದ ಪ್ರಧಾನಿ ಯಾರಾಗಬೇಕು? ಕಾಂಗ್ರೆಸ್ ಅಂತ ಹೇಳ್ತೀವಿ. ಕಾಂಗ್ರೆಸ್ಸಿನ ಆಗಬೇಕು. ಯಾಕೆ BJP ಯಾಕೆ ಬೇಡ? ಅಲ್ಲ, ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಬಡವರಿಗೆಲ್ಲ ಸವಲತ್ತು ಮಾಡ್ಯಾರ. ಅವ್ರು ಬರೀ ಹೊಲ ಮನೆ ಸರಿ ಬಂದು ಪಟೇಲ್ದಾರ್ ಬಡವರೆಲ್ಲ ಇದು ಕಾಂಗ್ರೆಸ್ ಇದೆ. ಹೊಲದಾರಿಗೆ ನಮಗೆ 2,000 ರೂಪಾಯಿ, ಕಾಡಿಗೆ 2,000 ರೂಪಾಯಿ ಹಾಕಿರೋ. ನಿಮಗೆ ಈ ದೇಶದಲ್ಲಿ ಪ್ರಧಾನಿ ಯಾರಾಗಕ್ಕೆ ಇಷ್ಟಪಡ್ತೀವಿ? ರಾಹುಲ್. ಯಾಕೆ ಮೋದಿಯವ್ರು ಬೇಡ? ಇಷ್ಟು ವರ್ಷ ಚೆನ್ನಾಗಿ ಅಭಿವೃದ್ಧಿ ಮಾಡಿದಾರಲ್ಲ. ಒಳ್ಳೇದು ಮಾಡಿ. ಯಾರು? ಸಿದ್ದರಾಮಯ್ಯ. ಅದ್ರ ಮೂಲಕ ಇಲ್ಲಿ ಬಳ್ಳಾರಿದು ಯಾರು ಗೆಲ್ಲಬೇಕಣ್ಣ? ಬಳ್ಳಾರಿಯಲ್ಲಿ ಇವತ್ತು ಶ್ರೀರಾಮುಲು ಮತ್ತು ತುಕಾರಾಮರವರು, BJPಯಿಂದ ಶ್ರೀರಾಮುಲು, ಕಾಂಗ್ರೆಸ್ ಪಕ್ಷದಿಂದ ತುಕಾರಾಮ. ಯಾರು ಗೆದ್ರೆ ನಿಮಗೆ? ತುಕಾರಾಮ. ನಿಮ್ಮ ಹೆಸರು? ನಿಮಗೆ ಈ ದೇಶದಲ್ಲಿ ಯಾರು ಪ್ರಧಾನಿ ಆಗಲಿಕ್ಕೆ ನೀವು ಇಷ್ಟಪಡ್ತೀರಿ? ಯಾವ ಪಕ್ಷ ಬಂದರೆ ನೀವು ಇಷ್ಟಪಡ್ತೀರಿ? ನಾವು ಕಾಂಗ್ರೆಸ್. ನಾವು ಕಾಂಗ್ರೆಸ್. ಯಾಕೆ BJP ಯಾಕೆ ಬೇಡ? BJP ನಾವು ಹಾಕೋದಿಲ್ಲ, ನಾವು ಅಲ್ಲಿ ಹೋಗೋದು.
ಇಲ್ಲ BJP ಸಾಕಷ್ಟು ಅನುಕೂಲಗಳು ಮಾಡಿಕೊಟ್ಟಿದ್ದಲ್ಲ. ಮಾಡಕ್ಕೆ ಮಾಡ್ತಾರೆ. ನಾವು ಮಾಡ್ಯಾರ, ನಾವು ಅದು ಯಾವತ್ತಿಗೂ ಹೋಗಿಲ್ಲ. ಹಾಕಿಲ್ಲ. ಈಗೇನೇ ಕಾಂಗ್ರೆಸ್ನೇ ಕರ್ನಾಟಕದಾಗ ಭಾಗ್ಯಲಕ್ಷ್ಮಿ ಸಿದ್ದರಾಮಯ್ಯ ಕೊಡ್ತಾರೆ. ದೇಶಕ್ಕೆ ನೋಡ್ಕೊಂಡ್ರೆ ಮೋದಿ ಕೊಡ್ತಾರೆ, ಮತ್ತೆ ಕರ್ನಾಟಕ ನೋಡ್ಕೊಂಡ್ರೆ ಕಾಂಗ್ರೆಸ್ಸಿಗೆ ಕೊಡ್ತಾರೆ. ಈಗ ನೀವು ಯಾವ ಪಕ್ಷಕ್ಕೆ ನೀವು ಇಷ್ಟಪಡ್ತೀರಿ? ನಾವು ಅವತ್ತು ಓಟ್ ಹಾಕೋದಿನ ಹೇಳ್ತೀವಿ ಅಂತ ಹೇಳೋದು. ಅಲ್ಲ ನೀ ಹೇಳ್ಬೋದಲ್ಲ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಬೇಸು? ಅಲ್ಲ ನಿಜ, ಯಾವ ಪಕ್ಷ ಬಂದ್ರೆ ನಿಮಗೆ ದೇಶದಲ್ಲಿ? ಹೇಳಿದ್ನಲ್ರಪ್ಪ, ದೇಶದ ನೋಡ್ಕೊಂಡ್ರೆ ಮೋದಿಗೆ ಹಾಕ್ಬೇಕು, ಮತ್ತೆ ನಾವು ಹೊಟ್ಟೆಪಾಡು ಗೃಹಲಕ್ಷ್ಮಿ ನೋಡ್ಕೊಂಡ್ರೆ ಸಿದ್ದರಾಮಯ್ಯಗೆ ಹಾಕ್ಬೇಕು. ಹಂಗಾಗಿ ನಿಮಗೆ ಅವತ್ತು ಮೋದಿನೇ ಹೇಳ್ತೀವಿ ನಾವು, ಯಾರಂತ ಇವತ್ತು ಹೇಳೋದು. ಬಾ. ಯಾಕೆ ಬಿಜೆಪಿ ಬರಬಾರ್ದು ನಮಗೆ, ಬಿಜೆಪಿ ಹಾಕ್ಬೇಡ? ನಮಗೆ ಬೇಕಿಲ್ಲ. ಬಿಜೆಪಿ ಬಹಳಷ್ಟು ರೀತಿಯಲ್ಲಿ ನಮಗೆ ನೋಡ್ರಿ ಪಕ್ಕ ಕಾಂಗ್ರೆಸ್ ಯಾವತ್ತಿಗೆ ನಾನು ಹುಟ್ಟಿದಾಗಲಿಂದ ಅದಕ್ಕೆ ಹಾಕಿರೋದು ನಮಗೆ, ಅದ ಬೇಕು ನಮಗೆ, ಕಾಂಗ್ರೆಸ್ನೇ ಬೇಕು. ನಿಮ್ಮ ಹೆಸರು? ಬಣ್ಕಾರ್ ರುದ್ರಪ್ಪ ಅಂತ. ನಮ್ಮ ಹೆಸರು ಸರ್? ಅಬ್ದುಲ್ ರೈ. ಇವತ್ತು ನಿಮಗೆ ಬಿಜೆಪಿ ಪಕ್ಷ ಬಂದ್ರೆ ಚೆನ್ನಾಗ ಅಥವಾ ಕಾಂಗ್ರೆಸ್ ಪಕ್ಷ ಬಂದ್ರೆ ನಿಮಗೆ ಅಭಿವೃದ್ಧಿ? ಈಗ ಬಿಜೆಪಿ ಪಕ್ಷ ಬಂದ್ರೆ ಒಬ್ರಿಗೆ ಕೈ ಸಿಕ್ಕಿಲ್ಲ ಗೃಹಲಕ್ಷ್ಮಿ ದುಡ್ಡು. ಕಾಂಗ್ರೆಸ್ ಹೋಗ್ತದೆ ಎಲ್ಲರೂ ಸಿಕ್ಕೈತೆ ಈಗ, ಅದಕ್ಕಾಗಿ ಕಾಂಗ್ರೆಸ್ ಬರೋಗೆ ಇಷ್ಟ ಜನ, ಅದನ್ನ ಇವಾಗ ಮುಂದೆ ಓಡೋದು. ಈಗ ಬಿಜೆಪಿಯಲ್ಲಿ ಮೋದಿಯವರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಾಡ್ಯಾರ, ಜನರಿಗೆ ಕೈ ಸಿಕ್ಕಿರೋದು ಅದೇ ಈಗ. ಜನರಿಗೆ ಸಿಕ್ಕಿಲ್ಲ ಅಂತ ಜನರಿಗೆ ಸಿಕ್ಕಿಲ್ಲ ಅಷ್ಟೇ, ಅದೇನಿಲ್ಲ. ಮಸ್ತ್ ಮಾಡ್ಯಾರ, ನರೇಂದ್ರ ಮೋದಿ ಮಾಡಿಲ್ಲ ಅಂತಲ್ಲ, ಜನರ ಕೈ ಸಿಕ್ಕಿಲ್ಲ ಅಷ್ಟೇ, ಇನ್ನೇನಿಲ್ಲ. ನೋಡ್ರಿ ತಮ್ಮ ಹೆಸರು? ಈರಣ್ಣ. ನಮಗೆ ಯಾವ ಪಕ್ಷ ಬಂದರೆ ಅಭಿವೃದ್ಧಿ ಒಂದು ರೀತಿ ಮೋದಿ ನಿಮ್ಮ ಅನಿಸಿಕೆ ಯಾವ ಪಕ್ಷ ಬಂದರೆ ನಾವು ಅಭಿವೃದ್ಧಿ ಆಗುತ್ತೆ? ಮೋದಿಯವರು ಬರಬೇಕು. ಯಾಕೆ ಕಾಂಗ್ರೆಸ್ ಪಕ್ಷ ಬಂದರೆ ಈಗ ಯಾರನ್ನ ಒಬ್ರನ್ನ ಗೆಲ್ಸ್ಬೇಕಲ್ಲ, ಮೋದಿಯವರೇ ಬೇಕು. ಈ ಭಾರತ ದೇಶದಲ್ಲಿ ಯಾವ ಪಕ್ಷ ಬಂದರೆ? ಬಿಜೆಪಿ ಯಾಕೆ ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಗಾಡಿ BJP ಇದೆ, ನನಗೆ ಅನುಕೂಲ ಇತ್ತು. ನಮ್ಮ ಇಲ್ಲಿ ಸಾಕಷ್ಟು ಅನುಕೂಲ ಇತ್ತು ನನಗೆ BJP ಇದ್ದರೆ. BJP ಇಲ್ಲಿದ್ದಕ್ಕೆ ನಮ್ಗೆ ಅನುಕೂಲ ಇಲ್ಲ, BJP ಇದ್ರೆ ಇನ್ನು ಅನುಕೂಲ ಇಲ್ಲ. ಮೋದಿಯವರೇ? ಮೋದಿಯವರೇ ಇರ್ಬೋದು. ಯಾಕೆ ಇವತ್ತು ಕಾಂಗ್ರೆಸ್ ಪಕ್ಷ ನೀವು ಇಷ್ಟಪಡ್ತೀರಾ? ನಮಗೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ 2,000 ಆಗ್ತಾರೆ, ಕರೆಂಟ್ ಬಿಲ್ ಫ್ರೀ ಆಗಿದೆ. ಈ ಕರೆಂಟ್ ಬಿಲ್ ತಿಂಗಳ ಎಷ್ಟು ಕಟ್ತಿದ್ವಿ ಗೊತ್ತಾಗ್ತದೆ, ಅದೆಲ್ಲ ಫ್ರೀ ಆಗೈತೆ ಕಾಂಗ್ರೆಸ್ ಪಕ್ಷ. ಯಾಕೆ ಇವತ್ತು ಬಿಜೆಪಿಯಲ್ಲಿ ಮೋದಿಯವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ಸುದ್ದಿ ಮಾಡ್ತಾರೆ, ಅದು ನಮಗಿನ್ನ ಕೈ ಸೇರಿಲ್ಲ. ತಮ್ಮ ಹೆಸರು? ಹೇಳ್ತೀರಾ? ಲೋಕಸಭಾ ಚುನಾವಣೆ ಅಖಂಡ ಬಳ್ಳಾರಿ ಜಿಲ್ಲೆಯ ಇವತ್ತು ಕೂಡ್ಲಿಗಿ ತಾಲೂಕಿನ ಮರಬ ಗ್ರಾಮದಲ್ಲಿ ನಾವಿದ್ದೇವೆ. ಇವತ್ತು ಇಲ್ಲಿನ ಜನರು ಇವತ್ತು ಯಾವ ಪಕ್ಷಕ್ಕೆ ಅವರ ಒಂದು ಒಲವಿದೆ ಅಂತಂದು ಜನಗಳ ಮೂಲಕನೇ ಇವತ್ತು ನಾವು ತಿಳಿಯೋಣ. ಸರ್ ತಮ್ಮ ಹೆಸರು? ಈರಣ್ಣರು. ಇವತ್ತು ಕಾಂಗ್ರೆಸ್ ಪಕ್ಷ ಬಂದರೆ ಇವತ್ತು ಅಭಿವೃದ್ಧಿ ಆಗುತ್ತೇನೆ ಅಥವಾ BJP ಪಕ್ಷ ಬಂದರೆ ಅಭಿವೃದ್ಧಿ ಆಗುತ್ತೆ? ಹೌದ್ರಾ? ಯಾಕೆ BJP ಬರಬೇಕು? ಸವಲತ್ತು ತಿಂತಾ ಇದ್ದೀವಿ, ಸವಲತ್ತುಗಳು ತಗೊಂಡು ಸಂಬಳಗಳು ತಗೊಂಡು 3 ತಿಂಗಳು ಸಂಬಳ ಆಗ್ತದೆ. ಕಾಂಗ್ರೆಸ್ ಯಾಕೆ ಬೇಡ ನಿಮಗೆ? ಇರೋ ಅದು ಮೇಲೆ ಇಷ್ಟ ಇಲ್ಲ.